ಸೀರೀಸ್ ಶುರು ಮಾಡಿದ್ದೀವಿ. ಆರಂಭದಲ್ಲಿ ಬಾಂಗ್ಲಾದೇಶದ ಕಥೆಗಳು, ಅದಾದ ನಂತರ ಇನ್ನಿತರ ಕಥೆಗಳನ್ನು ತಗೊಂಡ್ವಿ. ಈಗ ಕಾಂಗ್ರೆಸ್ ಕಥೆಗಳು. ದಕ್ಷಿಣ ಆಫ್ರಿಕಾದಲ್ಲಿ ವಕೀಲಿಕೆ ಮಾಡ್ತಾ ಇದ್ದಂತಹ ಮಹಾತ್ಮ ಗಾಂಧೀಜಿ ಗುರುವಿನ ಆದೇಶದಂತೆ ಭಾರತಕ್ಕೆ ಬರ್ತಾರೆ. ಕೆಲವು ದಿನಗಳಲ್ಲಿ ಅಚ್ಚರಿಯ ನಿರ್ಧಾರ ಮತ್ತು ಯಾರು ಊಹಿಸದ ನಡೆಗಳ ಮೂಲಕ ಇಡೀ ಭಾರತದಾದ್ಯಂತ ಮಹಾತ್ಮ ಗಾಂಧೀಜಿ ಫೇಮಸ್ ಆಗ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಅಂಥ ಮಹಾತ್ಮನ ಮಾತನ್ನೇ ಕಾಂಗ್ರೆಸ್ ಒಮ್ಮೆ ಒಪ್ಪೋದಿಲ್ಲ, ಪರಿಗಣನೆಗೆ ತಗೊಳ್ಳೋದಿಲ್ಲ. ಬನ್ನಿ, ಇವತ್ತಿನ ಕಾಂಗ್ರೆಸ್ ಕಥನ ಸೀರೀಸ್ನಲ್ಲಿ ಈ ಬಗ್ಗೆ ಒಂದು ಮಾಹಿತಿ. ಭಾರತಕ್ಕೆ ಎಂಟ್ರಿ ಕೊಟ್ಟ ಕರಮ್ಚಂದ್ರ ಗಾಂಧಿ, ಕಾಂಗ್ರೆಸ್ ವಿಸರ್ಜನೆಗೆ ಕರೆ ಕೊಟ್ಟ ಮಹಾತ್ಮ. ಕಾಂಗ್ರೆಸ್ ನಾಯಕರಾದ ಬಾಲಗಂಗಾಧರ ತಿಲಕ್, ಗೋಪಾಲಕೃಷ್ಣ ಗೋಖಲೆಯಂತಹ ನಾಯಕರು ಕಾಂಗ್ರೆಸ್ ನಾಯಕತ್ವವನ್ನ ವಹಿಸಿಕೊಂಡು ಜನರಲ್ಲಿ ಅರಿವನ್ನ ಮೂಡಿಸುತ್ತಿದ್ರು. ಆದರೆ ಕನಸು ಮನಸ್ಸಲ್ಲೂ ಆ ಧೀಮಂತರು ಆಕ್ರಮಣಕಾರಿ ಹೋರಾಟವನ್ನ ಮಾಡಲಿಲ್ಲ. ಸೌಮ್ಯ ಹೋರಾಟ ಮೈಗೂಡಿಸಿಕೊಂಡಿದ್ದಕ್ಕೆ ಜನಮಾನಸದಲ್ಲಿ ಬ್ರಿಟಿಷ್ ಮುಕ್ತ ಭಾರತದ ಚಿಂತನೆ ಗಟ್ಟಿಗೊಳ್ಳತೊಡಗಿತ್ತು. 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಮರಳಿದ ಗಾಂಧೀಜಿ ಚಂಪಾರಣ್ನಲ್ಲಿ ರೈತರ ಹಕ್ಕುಗಳಿಗಾಗಿ ಹೋರಾಟವನ್ನ ಆರಂಭಿಸಿದ್ರು. ಗೇಣಿದಾರರ ಮೇಲೆ ಬ್ರಿಟಿಷರ ಶೋಷಣೆ ಖಂಡಿಸಿದ ಗಾಂಧೀಜಿ ಅಸಹಕಾರ ಮತ್ತು ಅಹಿಂಸೆಯ ನೆಲೆಯಲ್ಲಿ ರೈತರನ್ನ ಸಂಘಟಿಸಿದ್ರು. ಈ ಸತ್ಯಾಗ್ರಹ ಭಾರತದ ಲಕ್ಷಾಂತರ ಯುವಕರಲ್ಲಿ ಭರವಸೆಯ ಬೆಳಕಾಯಿತು. ಅತ್ತ 1920ರಲ್ಲಿ ಅಮೃತಸರ ಕಾಂಗ್ರೆಸ್ ರಾಷ್ಟ್ರೀಯ ಅಧಿವೇಶನದಲ್ಲಿ ಗಾಂಧೀಜಿ ವಿದ್ಯುಕ್ತವಾಗಿ ಕಾಂಗ್ರೆಸ್ ಅನ್ನ ಪ್ರವೇಶಿಸಿದ್ರು. ಕೆರಳಿಕೆಂಡವಾದ್ರು ಸುಭಾಷ್ ಚಂದ್ರ ಬೋಸ್. 1938-39ರಲ್ಲಿ 2 ಅವಧಿಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಆಕ್ರಮಣಕಾರಿ ಹೋರಾಟದ ಮೂಲಕ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳಲು ಕರೆಯನ್ನ ಕೊಟ್ಟರು. ಹಿಂಸೆ ಮೂಲಕವಾದರೂ ಬ್ರಿಟಿಷರನ್ನ ಓಡಿಸಬೇಕು ಎಂದು ಪ್ರತಿಪಾದಿಸಿದ್ರು. ಇದನ್ನೆಲ್ಲ ಗಾಂಧೀಜಿ ವಿರೋಧಿಸಿದ್ರು. ಇದೇ ಕಾರಣಕ್ಕೆ ಕೆರಳಿದ ಬೋಸರು ಕಾಂಗ್ರೆಸ್ ತ್ಯಜಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿನ ಸ್ಥಾಪಿಸಬೇಕಾಯಿತು. ಕಾಂಗ್ರೆಸ್ ವಿಸರ್ಜನೆಗೆ ಗಾಂಧೀಜಿ ಪಟ್ಟು. ಸ್ವಾತಂತ್ರ್ಯ ದೊರೆಯುತ್ತಿದ್ದಂತೆಯೇ ಗಾಂಧೀಜಿ ಕಾಂಗ್ರೆಸ್ ಸಂಘಟನೆ ವಿಸರ್ಜಿಸಲು ಸಲಹೆಯನ್ನು ನೀಡಿದ್ರು. ಆದರೆ ಗಾಂಧೀಜಿ ನೀಡಿದ್ದ ಸಲಹೆ ಕೆಲವರಿಗೆ ರುಚಿಸಲಿಲ್ಲ. ಅಂದಿನ ಪ್ರಧಾನಿ ನೆಹರು ಅವರೇ ಗಾಂಧೀಜಿ ಮಾತನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಗಾಂಧೀಜಿ ಆಶಯಗಳನ್ನ ಕಾಯ ವಾಚ ಮನಸ ಪಾಲಿಸುತ್ತಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲರದಾಗಿತ್ತು. ಆದರೆ ಪಟೇಲರಿಗೆ ಅನ್ಯಾಯ ಆಗಿದ್ ಹೇಗೆ? ಕಾಂಗ್ರೆಸ್ ಪಕ್ಷದಲ್ಲಿ ನೆಹರು ಕುಟುಂಬದ ಪ್ರಾಬಲ್ಯ ಶುರುವಾಗಿದ್ ಹೇಗೆ ಅಂತ ಹೇಳ್ತೀವಿ ನಾಳಿನ ಸಂಚಿಕೆಯಲ್ಲಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗೋಪಾಲಕೃಷ್ಣ ಗೋಖಲೆ ಮಹಾತ್ಮ ಗಾಂಧೀಜಿಯವರ ಗುರು ಆಗಿದ್ದರು. ಅಲ್ಲಿ ಮಂದಗಾಮಿ ಮತ್ತು ಎಂತೆಂಥ ನಾಯಕರಿದ್ದು, ಒಂದು ಟೀಮ್ ಮಂದಗಾಮಿ, ಒಂದು ಟೀಮ್ ತೀವ್ರಗಾಮಿ. ಸುಭಾಷ್ ಚಂದ್ರ ಬೋಸ್ ಅಂತವರು, ಪಟೇಲ್ರಂಥವರು, ಆಚಾರ್ಯ ಕೃಪಲಾನಿ ಅಂತವರು, ಎಂತೆಂಥ ನಾಯಕರಿದ್ದಲ್ಲಿ. ಆಮೇಲೆ ಪಟೇಲರು ಮಹಾತ್ಮ ಗಾಂಧಿ ಬರೋದಕ್ಕಿಂತ ಮೊದಲು ಫುಲ್ ಸುಟ್ಟುಬಿಟ್ಟು, ಪಟೇಲರು ಮಹಾತ್ಮ ಗಾಂಧಿ ಎಂಟ್ರಿ ಕೊಡೋದಕ್ಕಿಂತ ಮೊದಲು ಸುಟ್ಟುಬಿಟ್ಟು. ಆಮೇಲೆ ಮಹಾತ್ಮ ಗಾಂಧಿ ಒಂದು ಚಂಪಾರಣ್ನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಭಾಳ ಕ್ಲಿಕ್ ಆಗಿಬಿಡುತ್ತೆ, ಅದು ಭಾಳ ಫೇಮಸ್ ಆಗಿಬಿಡ್ತಾರೆ ಅವರು. ಆನಂತರ ಅವರು ಏನು ಅರೆಬಟ್ಟೆಯಲ್ಲಿ ಇರ್ತಾರಲ್ವ, ಅವರನ್ನು ನೋಡಿ ಒಂಥರ ಖಾದಿಗೆ ಬರ್ತಾರೆ ಯಾರು ಪಟೇಲರು. ತುಂಬ ಇದೆ, ಅದರ ಬಗ್ಗೆ ನಾಳೆ ಕೂಡ ಮಾಹಿತಿ ಕೊಡ್ತೀನಿ. ಈಗ ಸೀರೀಸ್ ಶುರು ಮಾಡಿದ್ದೀವಿ. ಆರಂಭದಲ್ಲಿ ಬಾಂಗ್ಲಾದೇಶದ ಕಥೆಗಳು, ಅದಾದ ನಂತರ ಇನ್ನಿತರ ಕಥೆಗಳನ್ನು ತಗೊಂಡ್ವಿ. ಈಗ ಕಾಂಗ್ರೆಸ್ ಕಥೆಗಳು. ದಕ್ಷಿಣ ಆಫ್ರಿಕಾದಲ್ಲಿ ವಕೀಲಿಕೆ ಮಾಡ್ತಾ ಇದ್ದಂತಹ ಮಹಾತ್ಮ ಗಾಂಧೀಜಿ ಗುರುವಿನ ಆದೇಶದಂತೆ ಭಾರತಕ್ಕೆ ಬರ್ತಾರೆ. ಕೆಲವು ದಿನಗಳಲ್ಲಿ ಅಚ್ಚರಿಯ ನಿರ್ಧಾರ ಮತ್ತು ಯಾರು ಊಹಿಸದ ನಡೆಗಳ ಮೂಲಕ ಇಡೀ ಭಾರತದಾದ್ಯಂತ ಮಹಾತ್ಮ ಗಾಂಧೀಜಿ ಫೇಮಸ್ ಆಗ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಅಂಥ ಮಹಾತ್ಮನ ಮಾತನ್ನೇ ಕಾಂಗ್ರೆಸ್ ಒಮ್ಮೆ ಒಪ್ಪೋದಿಲ್ಲ, ಪರಿಗಣನೆಗೆ ತಗೊಳ್ಳೋದಿಲ್ಲ. ಬನ್ನಿ, ಇವತ್ತಿನ ಕಾಂಗ್ರೆಸ್ ಕಥನ ಸೀರೀಸ್ನಲ್ಲಿ ಈ ಬಗ್ಗೆ ಒಂದು ಮಾಹಿತಿ. ಭಾರತಕ್ಕೆ ಎಂಟ್ರಿ ಕೊಟ್ಟ ಕರಮ್ಚಂದ್ರ ಗಾಂಧಿ, ಕಾಂಗ್ರೆಸ್ ವಿಸರ್ಜನೆಗೆ ಕರೆ ಕೊಟ್ಟ ಮಹಾತ್ಮ.
ನಾಯಕರಾದ ಬಾಲಗಂಗಾಧರ ತಿಲಕ್, ಗೋಪಾಲಕೃಷ್ಣ ಗೋಖಲೆಯಂತಹ ನಾಯಕರು ಕಾಂಗ್ರೆಸ್ ನಾಯಕತ್ವವನ್ನ ವಹಿಸಿಕೊಂಡು ಜನರಲ್ಲಿ ಅರಿವನ್ನ ಮೂಡಿಸುತ್ತಿದ್ರು. ಆದರೆ ಕನಸು ಮನಸ್ಸಲ್ಲೂ ಆ ಧೀಮಂತರು ಆಕ್ರಮಣಕಾರಿ ಹೋರಾಟವನ್ನ ಮಾಡಲಿಲ್ಲ. ಸೌಮ್ಯ ಹೋರಾಟ ಮೈಗೂಡಿಸಿಕೊಂಡಿದ್ದಕ್ಕೆ ಜನಮಾನಸದಲ್ಲಿ ಬ್ರಿಟಿಷ್ ಮುಕ್ತ ಭಾರತದ ಚಿಂತನೆ ಗಟ್ಟಿಗೊಳ್ಳತೊಡಗಿತ್ತು. 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಮರಳಿದ ಗಾಂಧೀಜಿ ಚಂಪಾರಣ್ನಲ್ಲಿ ರೈತರ ಹಕ್ಕುಗಳಿಗಾಗಿ ಹೋರಾಟವನ್ನ ಆರಂಭಿಸಿದ್ರು. ಗೇಣಿದಾರರ ಮೇಲೆ ಬ್ರಿಟಿಷರ ಶೋಷಣೆ ಖಂಡಿಸಿದ ಗಾಂಧೀಜಿ ಅಸಹಕಾರ ಮತ್ತು ಅಹಿಂಸೆಯ ನೆಲೆಯಲ್ಲಿ ರೈತರನ್ನ ಸಂಘಟಿಸಿದ್ರು. ಈ ಸತ್ಯಾಗ್ರಹ ಭಾರತದ ಲಕ್ಷಾಂತರ ಯುವಕರಲ್ಲಿ ಭರವಸೆಯ ಬೆಳಕಾಯಿತು. ಅತ್ತ 1920ರಲ್ಲಿ ಅಮೃತಸರ ಕಾಂಗ್ರೆಸ್ ರಾಷ್ಟ್ರೀಯ ಅಧಿವೇಶನದಲ್ಲಿ ಗಾಂಧೀಜಿ ವಿದ್ಯುಕ್ತವಾಗಿ ಕಾಂಗ್ರೆಸ್ ಅನ್ನ ಪ್ರವೇಶಿಸಿದ್ರು. ಕೆರಳಿಕೆಂಡವಾದ್ರು ಸುಭಾಷ್ ಚಂದ್ರ ಬೋಸ್. 1938-39ರಲ್ಲಿ 2 ಅವಧಿಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಆಕ್ರಮಣಕಾರಿ ಹೋರಾಟದ ಮೂಲಕ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳಲು ಕರೆಯನ್ನ ಕೊಟ್ಟರು. ಹಿಂಸೆ ಮೂಲಕವಾದರೂ ಬ್ರಿಟಿಷರನ್ನ ಓಡಿಸಬೇಕು ಎಂದು ಪ್ರತಿಪಾದಿಸಿದ್ರು. ಇದನ್ನೆಲ್ಲ ಗಾಂಧೀಜಿ ವಿರೋಧಿಸಿದ್ರು. ಇದೇ ಕಾರಣಕ್ಕೆ ಕೆರಳಿದ ಬೋಸರು ಕಾಂಗ್ರೆಸ್ ತ್ಯಜಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿನ ಸ್ಥಾಪಿಸಬೇಕಾಯಿತು. ಕಾಂಗ್ರೆಸ್ ವಿಸರ್ಜನೆಗೆ ಗಾಂಧೀಜಿ ಪಟ್ಟು. ಸ್ವಾತಂತ್ರ್ಯ ದೊರೆಯುತ್ತಿದ್ದಂತೆಯೇ ಗಾಂಧೀಜಿ ಕಾಂಗ್ರೆಸ್ ಸಂಘಟನೆ ವಿಸರ್ಜಿಸಲು ಸಲಹೆಯನ್ನು ನೀಡಿದ್ರು. ಆದರೆ ಗಾಂಧೀಜಿ ನೀಡಿದ್ದ ಸಲಹೆ ಕೆಲವರಿಗೆ ರುಚಿಸಲಿಲ್ಲ. ಅಂದಿನ ಪ್ರಧಾನಿ ನೆಹರು ಅವರೇ ಗಾಂಧೀಜಿ ಮಾತನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಗಾಂಧೀಜಿ ಆಶಯಗಳನ್ನ ಕಾಯ ವಾಚ ಮನಸ ಪಾಲಿಸುತ್ತಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲರದಾಗಿತ್ತು. ಆದರೆ ಪಟೇಲರಿಗೆ ಅನ್ಯಾಯ ಆಗಿದ್ ಹೇಗೆ? ಕಾಂಗ್ರೆಸ್ ಪಕ್ಷದಲ್ಲಿ ನೆಹರು ಕುಟುಂಬದ ಪ್ರಾಬಲ್ಯ ಶುರುವಾಗಿದ್ ಹೇಗೆ ಅಂತ ಹೇಳ್ತೀವಿ ನಾಳಿನ ಸಂಚಿಕೆಯಲ್ಲಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗೋಪಾಲಕೃಷ್ಣ ಗೋಖಲೆ ಮಹಾತ್ಮ ಗಾಂಧೀಜಿಯವರ ಗುರು ಆಗಿದ್ದರು. ಅಲ್ಲಿ ಮಂದಗಾಮಿ ಮತ್ತು ಎಂತೆಂಥ ನಾಯಕರಿದ್ದು, ಒಂದು ಟೀಮ್ ಮಂದಗಾಮಿ, ಒಂದು ಟೀಮ್ ತೀವ್ರಗಾಮಿ. ಸುಭಾಷ್ ಚಂದ್ರ ಬೋಸ್ ಅಂತವರು, ಪಟೇಲ್ರಂಥವರು, ಆಚಾರ್ಯ ಕೃಪಲಾನಿ ಅಂತವರು, ಎಂತೆಂಥ ನಾಯಕರಿದ್ದರು. ಆಮೇಲೆ ಪಟೇಲರು ಮಹಾತ್ಮ ಗಾಂಧಿ ಬರೋದಕ್ಕಿಂತ ಮೊದಲು ಫುಲ್ ಸುಟ್ಟುಬಿಟ್ಟು, ಪಟೇಲರು ಮಹಾತ್ಮ ಗಾಂಧಿ ಎಂಟ್ರಿ ಕೊಡೋದಕ್ಕಿಂತ ಮೊದಲು ಸುಟ್ಟುಬಿಟ್ಟು, ಆಮೇಲೆ ಮಹಾತ್ಮ ಗಾಂಧಿ ಒಂದು ಚಂಪಾರಣ್ನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಭಾಳ ಕ್ಲಿಕ್ ಆಗಿಬಿಡುತ್ತೆ, ಅದು ಭಾಳ ಫೇಮಸ್ ಆಗಿಬಿಡ್ತಾರೆ ಅವರು. ಆನಂತರ ಅವರು ಏನು ಅರೆಬಟ್ಟೆಯಲ್ಲಿ ಇರ್ತಾರಲ್ವ, ಅವರನ್ನು ನೋಡಿ ಒಂಥರ ಖಾದಿಗೆ ಬರ್ತಾರೆ ಯಾರು ಪಟೇಲರು. ತುಂಬ ಇದೆ ಅದರ ಬಗ್ಗೆ, ನಾಳೆ ಕೂಡ ಮಾಹಿತಿ